ತಿನ್ನಿಸ್ತು ಅವನಿಗೂ ಸದ್ದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಇವತ್ತಿನ ಬ್ಲಾಗ್ ಫುಲ್ ಇಂಟ್ರೆಸ್ಟಿಂಗ್ ಐತಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿರಿ, ಎಂಜಾಯ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪೋ ಮುಚ್ಚಬಾರ್ದು, ತೆಗಿಲೋ. ತೆಗಿ, ಬಾಗ್ಲ ತೆಗಿ. ಏ ಹುಚ್ಚ, ಏನಾಯ್ತು ನೋಡಿ. ಏನು ಬಾಯ್ಲಿಗ ಖಾರ ಬೇಕಂದ್ರೆ ಇದ್ರಾಗ ಏನು ಹಾಕಿ ಖಾರ ಹಾಕಿಲ್ಲ, ಹಾಕಿನ ಸ್ವಲ್ಪ ಹಾಕಿ ಆಡಿಸ್ತೈತಿ. ಮ್ಯಾಲೆ ಉದುರ್ಸೋಣ, ಉದುರಿಸ್ಕೊಡ್ತೀನಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು 3 ಥರ ಹಾಕ್ಯಾನ. ಮೆಣಸಿನ್ಕಾಯಿ ಎಲ್ಲದಕ್ಕೆ ಖಾರ ಹಾಕಿ, ಮೆಣಸಿನ್ಕಾಯಿ ಉದುರಿಸಿ ಕರಿಬೇವು ಎಲ್ಲ ಬೇಡಕ್ಕೆ ಹೇಳ್ಬಿಟ್ಟ ನೋಡಿ. ಇವಾಗ ಏನು ಕರಿಬೇವು, ಇದು ಮೆಣಸಿನ್ಕಾಯಿ ಶಿವನ್ ದಪಾಟಿ ಇರುತ್ತೆ ನಿಮ್ಮ. ಈ ಅಪ್ಪು ಬಾಯಿಗೆ ತಿನ್ನಿಸ್ತು ಅವನಿಗೂ ಸದ್ದು. ಬಾಪು ನೀನು ತಿನ್ನಕತ್ತಿ, ಬಾ ನಡಿ. ಮೇಲತ್ತು ಮೇಲೆ ಎದ್ಕೊಂಡ್ರು ಎಲ್ಲ ಕಲರ್ ಕುಡಿಬಿಟ್ಟೈತಿ. ಓಕೆ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಇದು ಮತ್ತೆ ಮಧ್ಯಾಹ್ನ ನಮ್ಮ ತಮ್ಮಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ
ಕೊಡತ್ತೀನಿ. ಅವನಿಗಷ್ಟೇ ಅಂತಲ್ಲ, ಎಲ್ಲರೂ ತಿಂತಾರಂಥೇಳಿ ಎಷ್ಟೊಂದು ಹಣ್ಣೆಲ್ಲ ಕಟ್ ಮಾಡಿದೆ. ಈಗ ಆಗಲೇ ಕಟ್ ಮಾಡಿದ ತಕ್ಷಣವೇ ನಮ್ಮ ತಮ್ಮಗೆ ಒಂದು ಬೌಲ್ ಒಳಗೆ ಹಾಕಿ ಕೊಟ್ಟೆ. ಅವನು ತಿನ್ನತಾನ. ಮತ್ತು ಈ ಕಡೆ ಇಷ್ಟೊಂದು ಹಣ್ಣು ಮತ್ತೆ ಉಳಿದಿತ್ತು. ಅದ್ರ ಜೊತೆ ಡ್ರ್ಯಾಗನ್ ಫ್ರೂಟ್ನೆಲ್ಲ ಕಟ್ ಮಾಡಿದ್ನೆಲ್ಲ, ಅದು ಫುಲ್ ಎಲ್ಲ ಕಲರ್ ಆಗಿಬಿಟ್ಟಿತ್ತು, ರೆಡ್. ಆದಿತ್ಯ ಒಂದೆರಡು ತಿಂದ ಅಷ್ಟೇ, ತಿನ್ನಲೇ ಇಲ್ಲ ಅವನು. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ಸಂಜೆ ಮಮ್ಮಿ ಒಂದಿಷ್ಟು ಸೀರೆ ಅವರಿಗೆ ಡೈಲಿ ಯೂಸಿಗೆ ಒಂದೆರಡು ಸೀರೆ ಬೇಕಾಗಿತ್ತು. ಅದಕ್ಕೆ ಅವರು ಯಾವುದು ತೊಗೊಳ್ಳಿ ಅಂಥೇಳಿ ಚಾಯ್ಸ್ ಮಾಡತ್ತಿದ್ರು. ನೋಡ್ರಿ ನಮ್ಮ ಮಮ್ಮಿ ವಾರ್ಡ್ರೋಬ್ ಹೆಂಗದ ಅಂಥೇಳಿ. ಏನಿಲ್ಲ, ಸಿಂಪಲ್. ಈ ಬೆಡ್ರೂಮ್ ಒಳಗೆ ಒಂದು ವಾರ್ಡ್ರೋಬ್ ಐತಿ, ಮತ್ತು ಆ ಕಡೆ ಒಂದು ವಾರ್ಡ್ರೋಬ್ ಐತಿ. ಆ ಕಡೆ ನಮ್ಮ ತಮ್ಮರೆಲ್ಲ ಯೂಸ್ ಮಾಡ್ತಾರೆ. ಈ ಕಡೆ ನಮ್ಮ ಮಮ್ಮಿ ತಮ್ಮ ಸೀರೆ ಮತ್ತು ಇನ್ನು ಕೆಲವೊಬ್ಬರಿಗೆ ಬಟ್ಟೆ ಎಲ್ಲ ಮಾಡೋದಿರ್ತೈತಲ್ಲ. ಈ ಸೈಡೆಲ್ಲ ಏನಪ್ಪ ಅಂತಂದ್ರೆ, ಹಳ್ಳಿ ಸೈಡೆಲ್ಲ ಯಾರಾದರೂ ಮನೆಗೆ ಬಂದ್ರೆ ಈ ಥರ ಏನಾದರೂ ಸೀರೆ ಮಾಡಿ ಕಳಿಸೋದು ಮತ್ತು ಬ್ಲೌಸ್ ಪೀಸ್ ಎಲ್ಲ ಕೊಡೋದು, ಈ ಥರ ಪದ್ಧತಿ ಐತಿ. ಅದಕ್ಕೆ ನಮ್ಮ ಮಮ್ಮಿರೆಲ್ಲ ಒಂದಿಷ್ಟು ಎಲ್ಲಾದರೂ ಹೋದಾಗ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದಿಷ್ಟು ಅವು ಎಲ್ಲ ಮಿಕ್ಸ್ ಅದಾವು. ಬರೀ ಎಲ್ಲ ನಮ್ಮ ಮಮ್ಮಿ ಸೀರೆನೇ ಅದಾವ ಅಂತ ಹೇಳೋಕ್ಕಾಗಲ್ಲ. ಇವೆಲ್ಲ ಮಮ್ಮಿ ಸೀರೆನೇ. ಮತ್ತು ಒಂದಿಷ್ಟು ಈ ಥರ ಬಂದವ್ರಿಗೆಲ್ಲ ಮಾಡೋ ಸೀರೆನೂ ಅದಾವು. ಅದಕ್ಕೆ ಎಲ್ಲನೂ ಇಟ್ಕೊಂಡಾರ. ಅದ್ರೊಳಗೆ ಚಾಯ್ಸ್ ಮಾಡತ್ತಾರ, ಯಾವುದು ತೊಗೊಳ್ಳಿ, ಏನು ತೊಗೊಳ್ಳಿ ಅಂತೇಳಿ ನನ್ನೂ ಕೇಳತ್ತಿದ್ರು. ನಾನು ನಿಮ್ಗೆ ಯಾವ ಡೈಲಿ ಯೂಸಿಗೆ ಅಂದ್ರೆ ಒಂದು ಸ್ವಲ್ಪ ಫುಲ್ ಮೆತ್ತನ ಸೀರೆನೇ ಇರಬೇಕು. ಯಾಕಂದ್ರೆ ಜರಿ ಬಡ್ದ ಸೀರೆ ಎಲ್ಲ ಅವ್ರಿಗೆ ಅದೇ ಥರನೇ ಇಷ್ಟ. ಈ ಥರ ಜರಿ ಸೀರೆ ಫುಲ್ ಗ್ರ್ಯಾಂಡೆಲ್ಲ ಇಷ್ಟ ಆಗಲ್ಲ. ಅವ್ರು ಸಿಂಪಲ್ಲಾಗಿ ಉಟ್ಕೊಳ್ಳೋದು ಯಾವಾಗ್ಲೂ. ಇಷ್ಟೊಂದು ಸೀರೆ ಅದಾವತ್ತಂದ್ರು, ಇಷ್ಟೊಂದು ವೆರೈಟಿ ಸೀರೆ ಅದಾವಂದ್ರೂ ನಮ್ಮ ಮಮ್ಮಿರು ಡೈಲಿ ಯೂಸಿಗೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ಅವರಿಗೆ. ಅಷ್ಟೆಲ್ಲ ಗ್ರ್ಯಾಂಡೆಲ್ಲ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸಿಂಪಲ್ಲಾಗೇ ಇರ್ತಾರೆ ಅವರು ಯಾವಾಗಲೂ ಅಷ್ಟೇ. ಸಿಂಪಲ್ಲಾಗೇ ಇರ್ತಾರೆ, ಸಿಂಪಲ್ಲಾಗೇ ಸೀರೆನ ತೊಗೋತಾರೆ. ಅವ್ರಿಗೆ ಆ ಥರ ಗ್ರ್ಯಾಂಡ್ ಕಲರ್ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಯಾವ ಕಲರ್ ಹಾಕೊಂಡ್ರೂ ಚೆಂದ ಅನ್ನಿಸ್ತೈತಿ. ಓಕೆ, ಅವರು ವಾರ್ಡ್ರೋಬ್ ಈ ಥರ ಆರ್ಗನೈಸ್ ಮಾಡ್ಕೊಂಡಾರ ನೋಡ್ರಿ. ಸಿಂಪಲ್. ಅವರು ಯಾವಾಗಲೂ ಟೈಮ್ ಸಿಕ್ಕಾಗ ಈ ಥರ ನೀಟಾಗಿ ಮಡಚಿಟ್ಕೋತಾರೆ. ಈಗ ಅಷ್ಟೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಆದಿತ್ಯ ಎಲ್ಲ ಊರಿಗೆ ಬಂದಮೇಲೆ ಆದಿತ್ಯ ಎಲ್ಲ ನೀಟ್ ಇದ್ದಿದ್ದೆಲ್ಲ ಫುಲ್ ನೋಡ್ರಿ ನಡ್ಬರ್ಕ್ ಹೆಂಗೆ ಮಾಡತ್ತಾನ ಅಂಥೇಳಿ. ಈ ಥರ ಮಾಡ್ತಿರ್ತಾನೆ ಅವನು. ಈಗೆಲ್ಲ ಅವನಿಗೆ ಕೆಳಗಿನ ಎಲ್ಲ ಬಟ್ಟೆ ನಿಲ್ಕ್ತಾವಲ್ಲ, ಎಲ್ಲ ತೆಗ್ದು ಹಾಕೋದು ಈ ಥರ ಮಾಡತ್ತಿದ್ದ ಅವನು. ಫೈನಲಾಗಿ 2 ಸೀರೆನ ಚಾಯ್ಸ್ ಮಾಡಿದರು. ಅವ್ರಿಗೆ ಯಾವ್ದು ಇಷ್ಟ ಅನ್ನಿಸ್ತೈತಿ, ಅವ್ರಿಗೆ ಯಾವುದು ಕಂಫರ್ಟೇಬಲ್ ಅನ್ನಿಸ್ತೈತಿ ಅವೇ ಸೀರೆನ ಒಂದೆರಡು ಚಾಯ್ಸ್ ಮಾಡಿದರು. ಯಾಕಂದ್ರೆ ಅವರು ಜಾಸ್ತಿ ಎಲ್ಲ ಬಳಕೆ ಹಾಕೊಳ್ಳಲ್ಲ. ಡೈಲಿ ಒಂದು 2-3 ಸೀರೆ ತೊಗೊಂಡ್ಬಿಟ್ರೆ ಅದು ಎಷ್ಟೊಂದು ವರ್ಷ ಯೂಸ್ ಮಾಡ್ತಾರೆ. ಈಗ ನೋಡ್ಬೋದು ಇವೆಲ್ಲ ಸ್ವಲ್ಪ ಹಳೇದೆಲ್ಲ ಆಗಿತ್ತಲ್ಲ, ಅದಕ್ಕೆ ಒಂದೆರಡು ಸೀರೆ ತೊಗೊಂಡ್ರು. ಓಕೆ, ಕೆಳಗೆ ಇಟ್ಟಿದ್ದೆಲ್ಲನೂ ಈಗ ಒಂದೊಂದಾಗಿ ಜೋಡಿಸಿ ಎಲ್ಲನೂ ಇಟ್ಕೊಳ್ಳತ್ತಾರ. ಓಕೆ, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಓಕೆ, ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು, ಇನ್ನೂ ನಮ್ಮ ಮಮ್ಮಿ ಅವರೆಲ್ಲ ಎಷ್ಟೊಂದು ರೆಸಿಪೀಸ್ ಎಲ್ಲ ಮಾಡ್ತಾರೆ. ನಿಮ್ಗೆ ಯಾವ ಥರ ಆದರೂ ರೆಸಿಪೀಸ್ ಎಲ್ಲ ಬೇಕಿದ್ದರೆ ಏನಾದರೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಇಷ್ಟು ಹೇಳ್ತಾ ಸಪೋರ್ಟ್ ಮಾಡಿರಿ ಅಂತೇಳಿ. ನಿಮ್ಮ ಸಪೋರ್ಟ್ ಇಷ್ಟೇ. ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟೇ ನನಗೆ ದೊಡ್ಡ ಸಪೋರ್ಟ್ ನಿಮ್ಮದು. ನನಗೂ ಖುಷಿ ಅನ್ನಿಸ್ತೈತಿ ನನ್ನ ಬ್ಲಾಗ್ ಇಷ್ಟಪಡ್ತಾರಂಥೇಳಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ. ಓಕೆ, ಇಲ್ಲಿ ಆದಿತ್ಯ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾನಂಥೇಳಿ. ಆಗಲೇ ರಾತ್ರಿ ಟೈಮು ಈಗ 8 ಗಂಟೆ ಆಗೈತಿ. ನಾನಿಲ್ಲಿ ಸ್ವಲ್ಪ ಹೊತ್ತು ಹೊರಗೆ ಕುಂತಿದ್ದೆ, ಹಂಗೆ ಮೊಬೈಲ್ ನೋಡಿಕೊಂಡು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಮಾಡಿಕೊಂಡು. ಆವಾಗ ನಮ್ಮ ತಮ್ಮ ಟಿ ವಿ ಒಳಗೆ ಸಾಂಗ್ ಎಲ್ಲ ಹಚ್ಚಿದ್ನಲ್ಲ, ಫುಲ್ ಆದಿತ್ಯ ಡ್ಯಾನ್ಸ್ ಮಾಡತ್ತಿದ್ದ. ಅದಕ್ಕೆ ಅವಾಗ ಫುಲ್ ಅವ್ರು ನಗಾತಿದ್ರು. ಅದಕ್ಕೆ ಒಂದು ವಿಡಿಯೋನ ತೊಗೊಂಡೆ ಅಷ್ಟೇ. ಈ ಕಡೆ ನಮ್ಮ ತಮ್ಮ ಕೂತ ನೋಡ್ರಿ, ಅವನಿಗೆ ಯಾವ್ದು ಇಷ್ಟ ಅದು ಸಾಂಗ್ ಹಾಕೋದು, ಅವನಿಗೆ ಈ ಥರ ಡ್ಯಾನ್ಸ್ ಮಾಡೋದು ಫುಲ್ ಕಾಮಿಡಿ. ಅವನು ಇಲ್ಲಿ ಮನೆಗೆ ಬಂದಾಗ ನಮ್ಮ ಅಜ್ಜ ಆಗಿರ್ಬೋದು ಅವ್ರಿಗೆಲ್ಲ ಒಂಥರ ಟೈಮ್ ಪಾಸ್. ಯಾಕಂದ್ರೆ
ಇವನಿಂದನೇ ಎಲ್ಲ ಮನೆ ತುಂಬ ಓಡಾಡಿಕೊಂಡು ಫುಲ್ ಟೈಮ್ ಪಾಸ್ ಆಗತ್ತೈತಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಮೊದಲಿಗೆ ನೀವೇ ನೋಡ್ಬೋದು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.